ಶಂಕರ, ಅತಿಥಿಗಳಿಗೆ ನಾನು ಊಟ ಬಡಿಸ್ತೀನಿ. ನೀನ್ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ನೈವೇದ್ಯ ಮಾಡ್ಕೊಂಬ. ಹಿರಿತಾಯಿ, ದೇವರಿಗೆ ನೈವೇದ್ಯ ಮಾಡ್ಕೊಂಡು ಬರ್ಲಿ. ನಾವು ಆ ಪ್ರಸಾದ ತಗೊಂಡ ನಂತರ ಊಟ ಮಾಡ್ತೀವಿ. ತಮ್ಮ ಚಿತ್ತ ಸ್ವಾಮಿ. ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ. ಅಮ್ಮ ಅತಿಥಿಗಳಿಗೆ ಊಟ ಬಿಡಿಸ್ತಾ, ಅದಕ್ಕೆ ನಾನು ಬಂದೆ. ಎಡೆ ತಂದಿದ್ದೀನಿ, ತಗೋ ತಿನ್ನು. ಬಿಸಿ ಬಿಸಿಯಾಗಿರುವಾಗ್ಲೇ ತಿನ್ಬೇಕು, ತಣ್ಣಗಾದ್ರೆ ರುಚಿಯಾಗಿರಲ್ಲ. ಬೇಗ ತಿನ್ನು. ಯಾಕೆ ಸುಮ್ಮನೆ ಇದೆಯಾ? ಬೇಗ ತಿನ್ನು, ಹೋಗ್ಬೇಕು. ನನ್ ಮುಂದೆ ತಿನ್ನಕ್ ಸಂಕೋಚನ, ಕಣ್ ಮುಚ್ಕೊಂತೀನಿ. ತಿನ್ನು. ಕೊಟ್ಟಿದ್ ತಿಂತೀಯಾ? ನಾನ್ ತಂದು ಕೊಟ್ಟಿರ್ತೀನಲ್ವಾ? ನೀನ್ ತಿಂದೆ ನನ್ಗೆ ಅವಮಾನ ಮಾಡ್ತೀಯಾ? ನೀನ್ ತಿಂದಿದ್ರೆ ತಲೆ ಚುಚ್ಕೊಂಡು ಇಲ್ಲೇ ಸಾಯ್ತೀನಿ. 10 ಎನ್ಸೋದ್ರಲ್ಲೇ ತಿನ್ಬೇಕು. 1 2 3 4 5 6 7 8 9 10. ತಿನ್ನೋದಿಲ್ವಾ? ಈಗ ನೋಡು. ಊಟ ಮಾಡದೆ ದೇವ್ರ ಪ್ರಸಾದಕ್ಕೆ ಕಾಯ್ತಿದ್ದಾರೆ. ಯಾಕೆ ಇಷ್ಟೊತ್ತು ಮಾಡಿದೆ? ಇದ್ರಲ್ಲೇನೂ ಇಲ್ವಲ್ಲ. ಒಂದಿಷ್ಟು ಉಳಿಸ್ದೆ ಎಲ್ಲ ಹಾಗೆ ತಿನ್ಬಿಟ್ಟ ಅಮ್ಮ. ಯಾರು? ದೇವ್ರು, ಶಿವ. ಶಿವ? ಏನ್ ಹೇಳ್ತಿದ್ಯಾ? ದೇವ್ರು ತಿನ್ನೋ ಅಥವಾ ಇನ್ಯಾರಿಗಾದ್ರೂ ಕೊಟ್ಟು ದೇವ್ರು ತಿಂದ ಅಂತ ಸುಳ್ಳು ಹೇಳ್ತಿದ್ಯೋ? ಇಲ್ಲಮ್ಮ, ನೀನ್ ತಿಂದೆ ಹೋದ್ರೆ ತಲೆ ಹೊಡ್ಕೊಂಡು ಸಾಯ್ತೀನಿ ಅಂತ ತಲೆ ಚಿಚ್ಚು. ಅವಾಗ ಒಂದ್ ಕೈಯಿಂದ ನಾನು ಇಟ್ಕೊಂಡು ಇನ್ನೊಂದ್ ಕೈಯಿಂದ ತಿಂದ. ನಿಜವಾಗ್ಲು? ನಿಜವಾಗ್ಲು. ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ನ? ಎಲ್ಲಿ ತಾಯಿ, ಆ ತಟ್ಟೆ ಕೊಡು. ಮಗು ಮಾಡಿದ ನೈವೇದ್ಯನ ಹೇಗೆ ಸ್ವೀಕರಿಸ್ತೆ ಪ್ರಭು? ಓಂ ನಮಃ ಶಿವಾಯ. ಆಶ್ಚರ್ಯ, ಪರಮಾಶ್ಚರ್ಯ. ಮಗು, ನೀನು ಭಾಗ್ಯಶಾಲಿ, ಪರಮ ಪುಣ್ಯವಂತ. ತಾವು ದೊಡ್ಡವರು, ಮಗು ನಮಸ್ಕಾರ ಮಾಡೋದು ಶ್ರೇಯಸ್ಸಲ್ಲ. ನಮ್ಮದೆಂತ ದೊಡ್ಡಸ್ತಿಗೆ ತಾಯಿ. ಹರನಿಗೆ ಉಣಿಸದೆ ಈ ಮಹಾನುಭಾವನ ಪಾದ ಮುಟ್ಟಿ ನಮಸ್ಕರಿಸಿದರೆ ನಮ್ಮ ಜನ್ಮ ಸಾರ್ಥಕ. ಶಿವಾರ್ಪಣಮಸ್ತು. ಮುಗಿದೋಯ್ತು, ಮುಗಿದೋಯ್ತು. ಸಿರಿಯಾಳ ಹೇಳಿದ 30 ದಿನ ಮುಗಿದೋಯ್ತು. ಮಳೆಯೂ ಇಲ್ಲ, ಸುಡುಗಾಡೂ ಇಲ್ಲ. ಸುಡುಗಾಡು ಯಾಕೋ ಇಲ್ಲ, ಸುಡುಗಾಡು ಇದ್ದೇ ಇದೆ. ಹೇಳಿದ ಮಾತಿನಂತೆ ನಡ್ಕೊಳ್ಳೋ ದಾನಶೂರ ಅಂತ ಅಗ್ನಿಗೆ ಆಹುತಿ ಕೊಡೋಣ. ಸುಡುಗಾಡಿನಲ್ಲಿ ನಡೀರಿ.
ನಡೀರಿ ಸ್ಮಶಾನದಲ್ಲಿ ಸೌದೆ ಇಟ್ಟು ಚಿತೆನ್ ಸಿದ್ಧ ಮಾಡಿದ್ದೀವಿ. ಆಡಿದ ಮಾತಂತೆ ಅಗ್ನಿ ಪ್ರವೇಶ ಮಾಡಿ ಊರ್ನ ಉಳಿಸು. ಹೊರಗೆ ಇಲ್ದಿದ್ರೆ ಒಳಗ್ ನುಗ್ಗಿ ಎಳ್ಕೊಂಡು ಹೋಗ್ತೀವಿ. ಅಗ್ನಿ ಪ್ರವೇಶ ಮಾಡು. ಎಲ್ಲಿ ಹೊರಟ್ರಿ? ಜನಗಳ ಇಚ್ಛೆನ ಪೂರ್ತಿ ಮಾಡೋದಕ್ಕೆ. ನೀನ್ ಯಾಕೆ ಬರ್ತಿದ್ದಿ? ನಿಮ್ಮೊಬ್ಬರ ಆಹುತಿಯಿಂದ ಆ ಪರಮೇಶ್ವರನ್ ತೃಪ್ತಿ ಸಿಗುತ್ತೋ ಇಲ್ವೋ, ನಾನು ನಿಮ್ ಜೊತೆ ಬರ್ತೀನಿ. ಅವ್ರಿಗೆ ಮಾತು ಕೊಟ್ಟಿರೋದು ನಾನು, ನೀನಲ್ಲ. ಕಷ್ಟ ಸುಖಗಳಲ್ಲಿ ಇಬ್ರು ಸಮಭಾಗಿಯಾಗೋಣ ಅಂತ ಹೇಳಿದ್ರಿ. ಹೀಗೆ ಪುಣ್ಯ ಕೆಲಸದಲ್ಲಿ ನನಗೆ ಭಾಗ ಕೊಡೋದಿಲ್ವೇ? ಓ ಮಂಗಳ ಮಂಗಳ, ನನ್ನ ಬಿಟ್ಟು ನೀವು ಹೋದ್ರೆ ನಾನು ವಿಧವೆ ಆಗೋದಿಲ್ವೇ? ಈ ಕುಂಕುಮ ಹಣೆಯಲ್ಲಿರುವಾಗ, ಈ ಮಾಂಗಲ್ಯ ನನ್ನ ಕೊರಳಲ್ಲಿ ಮಿನುಗ್ತಾ ಇರುವಾಗ ನಾನು ನಿಮ್ ಜೊತೆ ಶಿವ ಸನ್ನಿಧಿಗೆ ಬರೋಕೆ ಅಪ್ಪಣೆ ಕೊಡಿ. ಬೇಡ ಅನ್ಬೇಡಿ. ಇದು ನಿನ್ನ ಇಚ್ಛೆನೋ ಶಿವನ ಇಚ್ಛೆನೋ ಅವನೇ ಬಲ್ಲ. ಭಾವ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕೈಲಾಸಕ್ಕೆ, ಶಿವನ ಸನ್ನಿಧಿಗೆ. ಅಕ್ಕ, ಗಿರ್ಜಾ, ನಾವಿಬ್ರು ಹೋದ್ಮೇಲೆ ಶಂಕರ ಅನಾಥನಾಗ್ತಾನೆ. ಅವನ್ನ ಚೆನ್ನಾಗಿ ನೋಡ್ಕೊಮ್ಮ. ಎಲ್ಲ ಇವನಿಂದ, ಈ ಪಾಪಿಯಿಂದ. ಮೊದಲಿನಿಂದಲೂ ಇವನ ಮೇಲೆ ದ್ವೇಷ ಸಾಧಿಸ್ತಾ ಇದೆಯಾ? ಅಕ್ಕನಿಗೂ ಭಾವನಿಗೂ ಬೆಂಕಿ ಹಚ್ಚೋ ಬದಲು ನೀನು ಬೆಂಕಿ ಹಚ್ಚಿದ್ರೆ ಊರಿಗೆ ಒಳ್ಳೇದಾಗುತ್ತೆ. ಚೆನ್ನಾಗಿ ಸಾಯಿ. ಮಾದೇವ, ಶಾಂತಿ. ಶಿವ ಕೊಟ್ಟ ಈ ಮನೇನ ನೀನ್ ತಗೋ. ಶಂಕರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅತಿಥಿ ಸತ್ಕಾರ ಮುಂದುವರಿಸ್ಕೊಂಡು ಬನ್ನಿ, ತಪ್ಪಿಸ್ಬೇಡಿ. ಸಾಕು ನಿಲ್ಸೋ ನಿನ್ ಪುರಾಣನ. ನಿನ್ ಚಿತೆಗೆ ಬೆಂಕಿ ಹಚ್ಚೋಕೆ ನನ್ನ ಕೈ ಕಡಿತಾ ಇದೆ. ನಡೆಯೋ ನಡೆಯೋ. ಮಾರ್ಕಾಂಡೇಯ ಚಿಕ್ಕ ವಯಸ್ಸಿನಲ್ಲಿ ತನ್ನ ಭಕ್ತಿಯಿಂದ ಶಿವನ್ನ ಒಲಿಸಿಕೊಂಡು ಯಮನನ್ನೇ ಗೆದ್ದ. ಹಾಗೆ ಯಾರು ಭಕ್ತಿಯಿಂದ ಶಿವನ್ನ ಒಲಿಸ್ಕೋತಾರೋ ಅವರೆಲ್ಲಾ ಕೆಲಸವೂ ಸಿದ್ಧಿಸುತ್ತೆ. ಶಂಕರ, ಶಂಕರ, ಏನ್ ಚಿಕ್ಕಮ್ಮ, ನಿಮ್ ತಂದೆ ತಾಯಿ ಇಬ್ರನ್ನು ಭದ್ರಯ್ಯ ಚಿತೆ ಮೇಲಿಟ್ಟು ಬೆಂಕಿ ಹಚ್ಚಿದಾರಂತೆ. ಶಂಕರ, ಗುರುಗಳ ಹೋಯ್ ಬಾ, ದೇವ್ರು ಒಳ್ಳೇದ್ ಮಾಡಿ. ಹೋಯ್ ಬಾ, ಹೋಗಿ. ಏನ್ ನೋಡ್ತಾ ನಿಂತಿದ್ಯಾ? ಎಲ್ಲ ಸಿದ್ಧ ಮಾಡಿಟ್ಟಿದೆ. ಹೋಗೋಗ್. ನೀನ್ ಯಾಕೆ ಅವನ ಜೊತೆ ಸುಟ್ಕೊಂಡು ಸಾಯ್ತ್ಯ? ಅದು ನನ್ನಿಷ್ಟ, ಕೇಳೋ ಅಧಿಕಾರ ನಿಮಗಿಲ್ಲ. ಬಿಡಿ ಸಾಕಾರ, ಎರಡು ಸಾಯ್ಲೆ. ಹಾಗೆ ಆಗ್ಲಿ, ಹೋಗ್ ಸಾಯ್ರಿ. ಮಳೆ ಬರುತ್ತಾನಂತೆ. ಮಳೆ 1 ತಿಂಗಳಲ್ಲಿ. ಈಗ 1 ಗಳಿಗೆ ಸುಟ್ಟು ಬೂದಿ ಮಾಡ್ತೀನಿ. ನೋಡಿದ್ಯೇನೋ ಹ್ಯಾಕ್ ಕೂತಿವೆ? ಒಂದು ಮಳೆ, ಒಂದು ಬೆಳೆ. ಹಚ್ಚಿ
ಬೆಂಕಿನ ನಿಲ್ಸೋದಿಲ್ಲ. ಆಡಿದ ಮಾತಿನ ಪ್ರಕಾರ ಅವನ್ ಚಿತೆಯಲ್ಲಿ ಉರ್ದೋಗ್ಲೇಬೇಕು. ಬೇಡ, ನನ್ ತಂದೆ ಬದಲು ನನಗ್ ಬೆಂಕಿ ಹಚ್ಚಿ. ಊರಿಗೆ ಕೇಡ್ ಬಂದಿರೋದು ನಿಮ್ಮಪ್ಪನಿಂದ. ಅವನು ಬದುಕಿದ್ರೆ ಊರಿಗೆ ಒಳ್ಳೇದಾಗಲ್ಲ, ಅವನ್ ಸಾಯ್ಲೇಬೇಕು. ಯಾಕೆ ನನ್ ತಂದೆ ಮೇಲೆ ಕೋಪ? ಮುಚ್ಚೋ ಬಾಯ್, ಚೋಟದ ಹುಡುಗ ತಲೆಲ್ಲ ಹಡ್ತೀಯ. ಮಕ್ಕಳ ಭಕ್ತಿಗೆ ಶಿವ ಬೇಗ ಒಲಿತಾನೆ. ನನ್ ತಂದೆ ತಾಯಿನ ಬಿಟ್ಬಿಡಿ, ಅವ್ರ ಬದಲು ನನಗ್ ಬೆಂಕಿ ಹಚ್ಚಿ. ಶಂಕರ, ನನ್ನಿಂದ ಊರಿಗೆ ದುಸ್ಥಿತಿ ಬಂತು ಅನ್ನೋ ಅಪವಾದ ನನ್ನ ತಲೆ ಮೇಲಿದೆ. ಅಗ್ನಿಗೆ ಆಹುತಿ ಆಗ್ಬೇಕಾಗಿರೋನು ನೀನು ಅಲ್ಲ, ಇವಳು ಅಲ್ಲ, ನಾನು. ಅಮ್ಮ ಅಮ್ಮ ಅಳ್ಬೇಡ ಶಂಕರ, ನೀನ್ ಯಾವಾಗ್ಲೂ ನಮ್ಮ ಮಾತನ್ನ ಮೀರಿಲ್ಲ. ಇದು ನಮ್ ಕೊನೆ ಅಪ್ಪಣೆ. ಆದ್ರಿಂದ ನೀನೇ ಬೆಂಕಿ ಹಚ್ಚಪ್ಪ. ಬೆಂಕಿ ಹಚ್ಚಬೇಕಾಗಿರೋದು ನಾನು, ಈ ಊರಿನ ಮುಖಂಡ. ನೀನೇ ನಮ್ಮ ಅಪ್ಪನ ಮಗನಲ್ಲಿ ಬೆಂಕಿ ಹಚ್ಚಕ್ಕೆ ನಾನೇ ಹಚ್ತೀನಿ. ಶಂಕರ, ತಿರುಚಿತ್ತನಾಗಿ ಶಿವನ ಧ್ಯಾನ ಮಾಡಿ ಬೆಂಕಿ ಹಚ್ಚಪ್ಪ. ಶಂಕರ, ನೀನ್ ಮೊರೆ ಶಿವನಿ ಕೇಳ್ತು ಶಂಕರ. ಈಗೇನ್ ಹೇಳ್ತೀಯ ಭದ್ರಯ್ಯ? ಬೆಂಕಿ ಹಚ್ಚಾಯ್ತು, ಭಾವನ್ ಮಾತು ನಡೀತು. ಊರಿಗೆ ಮೃತ್ಯು ಆಗಿರೋ ನೀನು ಮೊದಲು ಬೆಂಕಿ ಹಚ್ಬೇಕು. ಹೌದೌದು, ಹಚ್ಚಬೇಕು. ಅಪ್ಪ, ಊದರೆಲ್ಲ ಸೇರಿ ನಿನಗೆ ಬೆಂಕಿ ಹಚ್ಚಬೇಕು ಅಂತಂದ್ರೆ ಹಚ್ಚಿಸ್ಕೊ. ನಾನು ಪದ ಹೇಳಿ ಮಳೆ ಬರ್ತೇನೆ. ಯಾಕ್ರೆ ಸುಮ್ಮನೆ ನೋಡ್ತಾ ನಿಂತಿದ್ರ? ಮುಖದ ಮಳೆ ರಾಜಿ ಬೆಂಕಿ ಹಚ್ಚೋಣ, ಬನ್ನಿ. ತಪ್ಪು, ಹಿಂಸೆ ಮಹಾ ತಪ್ಪು. ಈ ಆನಂದಕ್ಕೆ ಒಂದು ರೀತಿಯಲ್ಲಿ ಭದ್ರೇನವರೇ ಕಾರಣ. ಬೇಡಿ, ಅಸೂಯೆ, ಹಿಂಸೆ, ದ್ವೇಷ ಎಲ್ಲಾನು ಮರೆತು ನಾವು ಪ್ರೀತಿ ವಿಶ್ವಾಸದಿಂದಿರೋಣ. ಬನ್ನಿ ಬನ್ನಿ.